ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ವಫ್ ವಿರುದ್ಧದ ಹೋರಾಟದ ವೇಳೆ ವಿವಾದಾತ್ಮಕ ಮಾತನಾಡಿದರು. ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ನಡೆದ ಹೋರಾಟ, ಮುಸ್ಲಿಂ ಸಮುದಾಯದ ಮತಗಳ ಬಗ್ಗೆ ಕೊಟ್ಟಿದ್ದ ಹೇಳಿಕೆ, ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ನೀಡಬಾರದೆಂಬ ಹೇಳಿಕೆ, ಸ್ವಾಮೀಜಿ ವಿರುದ್ಧ ದೂರು ನೀಡಿರುವ ಸೈಯದ್ ಅಬ್ಬಾಸ್. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಒಕ್ಕಲಿಗ ಸಮುದಾಯದ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಈಗ ಎಫ್ಐಆರ್ ದಾಖಲು. ವಫ್ ವಿರುದ್ಧದ ಹೋರಾಟದ ವೇಳೆ ವಿವಾದಾತ್ಮಕ ಮಾತು. ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ನಡೆದಿದ್ದ ಹೋರಾಟ ಕಳೆದ 26ರಂದು ಮುಸ್ಲಿಂ ಸಮುದಾಯದ ಮತಗಳ ಬಗ್ಗೆ ಕೊಟ್ಟಿದ್ದಂಥ ಒಂದು ಸ್ಟೇಟ್ಮೆಂಟ್, ಹೇಳಿಕೆ, ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ನೀಡಬಾರದೆಂಬ ಹೇಳಿಕೆ. ಸ್ವಾವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಾಮೀಜಿ ವಿರುದ್ಧ ಸೈಯದ್ ಅಬ್ಬಾಸ್ ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ತಮ್ಮ ಹೇಳಿಕೆ ಬಗ್ಗೆ ಮತ್ತೆ ಪತ್ರ ಬರೆದು ವಿಷಾದಿಸಿದ್ದ ಸ್ವಾಮೀಜಿ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ಶ್ರೀ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಕಾನೂನು ಕ್ರಮಕ್ಕೆ ಈಗ ಆಗ್ರಹವನ್ನು ಮಾಡ್ತಿದ್ದಾರೆ. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ. ಕಳೆದ 26ರಂದು ನಗರದ ಫ್ರೀಡಂ ಪಾರ್ಕ್ ಉದ್ಯಾನವನದಲ್ಲಿ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಘಟನೆ ಒಂದು ಹೋರಾಟವನ್ನು ಕರೆದಿರ್ತದೆ. ಆ ಒಂದು ಸಂಘಟನೆ ಹೋರಾಟಕ್ಕೆ ಕರೆದಿದ್ದಂಥ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳಾದಂಥ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿರ್ತಾರೆ. ವಫ್ ಅನ್ನೋದು ಇರಬಾರ್ದು, ಅದಿರಬಾರ್ದು ಅನ್ನೋದಾದರೆ ಮುಸ್ಲಿಂ ಸಮುದಾಯದ ಮತ ಏನಿದೆ, ಮತಗಳೇನಿದ್ದಾವೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಮಾತನಾಡುವ ಬರದಲ್ಲಿ. ಅದು ವಿವಾದಕ್ಕೆ ಕಾರಣ ಆಗಿತ್ತು. ಸೊ ಅವರ ಹೇಳಿಕೆ ವಿವಾದಕ್ಕೆ ತಿರುಗುತ್ತಿದ್ದಂತೆಯೇ ಚಂದ್ರಶೇಖರನಾಥ ಸ್ವಾಮೀಜಿಗಳು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಪತ್ರವನ್ನು ಕೂಡ ಬರೆದು ಅದಕ್ಕೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ಈ ನಡುವೆ ಸೈಯದ್ ಅಬ್ಬಾಸ್ ಅಂತಕ್ಕಂಥವರು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮೀಜಿಯವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟನ್ನು ನಾನು ನೋಡಲಾಗಿ, ಅದು ಒಂದು ಸಮುದಾಯದ ವಿರುದ್ಧ, ಪ್ರಜಾಪ್ರಭುತ್ವದ ವಿರುದ್ಧ ಇದೆ, ಜೊತೆಗೆ ಜಾತಿಗಳ ನಡುವೆ ವೈಷಮ್ಯವನ್ನು ತುಂಬತಕ್ಕಂಥ ಬುದ್ಧಿಪೂರ್ವಕ ಆಗಿರ್ತಕ್ಕಂಥ ದ್ವೇಷ ಭಾಷಣ ಆಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದರು. ಸದ್ಯ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಸ್ವಾಮೀಜಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ.